ಪಶ್ಚಾತ್ತಾಪ ಯಾತ್ರೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಪಾಪ ಅಶೋಕಣ್ಣಂಗೆ ಮತ್ತೆ ಇವ್ರಿಗೆ ವಿಜೇಂದ್ರನಿಗೆ ಯಾರೋ ಡಾಕ್ಟರ್ ಹೇಳಿದ್ರಂತೆ, ನಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ತಿದ್ರು, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀರ ನೀವು, ಯಾವ್ದಾರ ಯಾತ್ರೆ ಮಾಡ್ಬೇಕಾಯ್ತದ ಈಗ ಅಂತ. ಅವ್ರು ಸ್ವಲ್ಪ ಅಶೋಕಣ್ಣ ನೋಡಿದ್ರಲ್ಲ ನೀವು, ಸ್ವಲ್ಪ ದಪ್ಪ ಆಗ್ಬಿಟ್ಟವ್ರು. ಇತ್ತೀಚೆಗಂತೂ ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಟ್ಟವ್ರು ಅಶೋಕಣ್ಣ, ವಿಜೇಂದ್ರಣ್ಣ. ಸ್ವಲ್ಪ BP ಶುಗರ್ ನಿಮ್ಗೆ ಜಾಸ್ತಿ ಆಗದೆ, ನೀವೇನಾರ ಒಂದು ಹುಡುಕಿ ಅಂತ ಹೇಳ್ತಿದ್ರು. ಆವಾಗ ಅವ್ರು ಹುಡುಕೊಂಡಿದ್ದು ಯಾವುದು? ಪಶ್ಚಾತ್ತಾಪ ಯಾತ್ರೆ. ಈ ಪಶ್ಚಾತ್ತಾಪ ಯಾತ್ರೆ ಯಾವ್ದ್ರ ಎಫೆಕ್ಟ್ ಗೊತ್ತಾ? ಇದು ಪಶ್ಚಾತ್ತಾಪ ಯಾತ್ರೆ ಇದು MLC ಚುನಾವಣೆ ಎಫೆಕ್ಟ್. ಇದು ಕಾಂಪಿಟೇಷನ್ ಬಿದ್ಬಿಟ್ಟವ್ರೆ, ಎಲ್ಲ ಪತಿವ್ರತೆ ತರ ಆಡ್ತಾವ್ರೆ ಎಲ್ರೂ, ಪತಿವ್ರತರ ಆಡ್ದಂಗೆ ಆಡ್ತಾವ್ರೆ ಎಲ್ರೂ. ಒಬ್ರಿಗಿನ್ನ ಒಬ್ರು ನಾವು ರೈತರ ಪರ, ಇವರು ರೈತರ ಪರ, ಅವರು ರೈತರ ಪರ, ಏನು ಒಬ್ರಿಗಿನ್ನ ಒಬ್ರು ರೈತರ ಪರ. ಯಾವಾಗ ಪಾಪ ಅಶೋಕಣ್ಣನೇನೋ ಕೇಂದ್ರದಲ್ಲಿ ಬದಲಾವಣೆ ಮಾಡಬೇಕು, ವಿರೋಧ ಪಕ್ಷದ ನಾಯಕನಿಂದ ಮಂಗಳೂರವ್ರಿಗೆ ಯಾರಿಗೋ ಕೊಡಬೇಕು ಅಂತ ತೀರ್ಮಾನ, ಕೇಂದ್ರ ಮಂತ್ರಿನ ತಗೊಂಡ್ಬಂದು BJP ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಇದು ಉಳಿಸ್ಕೋಬೇಕಲ್ಲಪ್ಪ ಅವರು. ಅದಕ್ಕೋಸ್ಕರ ಪಾಪ ಪಶ್ಚಾತ್ತಾಪ ಯಾತ್ರೆ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಪಶ್ಚಾತ್ತಾಪ ನೀವು ಮಾಡ್ತಾ ಇರ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡಿದಂಥ ಪಾಪದ ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡ್ತೀರಾ. ನಿಮ್ಮ ಯಾತ್ರೆ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಆದರೆ ನಾವು ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ದಯಮಾಡಿ ಸಾರ್ವಜನಿಕವಾಗಿ ಉತ್ತರ ಕೊಟ್ಬಿಟ್ಟು ಮಾಡಿ. ನೀವು ನಮ್ದೇನು ತಕರಾರಿಲ್ಲ. ಸಾರ್ವಜನಿಕರಿಗೆ ಸತ್ಯ ಗೊತ್ತಾಗಬೇಕು. ನಮ್ಮ ಇವ್ರು ಹೇಳಿದ್ರು ಒಂದ್ಸರಿ, ನಮ್ಮ ನಂಜುಂಡಸ್ವಾಮಿ ಅವ್ರ ಮಗಳು ಮೊನ್ನೆ ಆ ಬಿಡದಿನಲ್ಲಿ ಒಂದು ಆ ಸ್ಟ್ರೈಕ್ನಲ್ಲಿ ಭಾಗವಹಿಸಿದ್ರು. ಅವ್ರು ಹೇಳಿದ್ರು ರಾಜಕಾರಣಿಗಳಿಗೆ, ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಯಾರಿಗೆ ಹೇಳಿದ್ ಗೊತ್ತಾ ಮಾತನ್ನ? ಯಾರು ಪಾದಯಾತ್ರೆ ಮಾಡಕ್ ಹೊಂಟವ್ರಲ್ಲ ಅವ್ರಿಗೆ, ಯಾರಲ್ಲೋ ಧರಣಿ ಕೂತಿದ್ರಲ್ಲ, ಆ ರೈತರ ಜೊತೆ ಒಂದು ಧರಣಿ ಕೂತಿದ್ರಲ್ಲ ಅವ್ರಿಗೆ, ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಂಡು ಮಾತಾಡ್ಲಿಕ್ಕೆ, ಪ್ರತಿಭಟನೆ ಮಾಡ್ಲಿಕ್ಕೆ, ರೈತರ ಪರ ಅನ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದಂಥದ್ದು ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ, ನಾಯಕರುಗಳಿಗೆ. ಯಾರ್ಯಾರು ಈ ಕರ್ಮಕಾಂಡದ ಕೂಸುಗಳವಲ್ಲ, ಇದನ್ನ ಪಿತಾಮಹಗಳವರಲ್ಲ, ಇವರು ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ನಾನು ನಿಜವಾಗ್ಲೂ ಕೂಡ ಅದು ನಮಗೂ ಹೇಳಿರ್ಬೋದು, ನಾವಿಲ್ಲ ಅಂತ ಹೇಳಲ್ಲ, ನಮ್ಮನ್ನು ಕೂಡ ಅವ್ರು ಟೀಕೆ ಮಾಡಿದ್ದಾರೆ. ಆದ್ರೆ ನಿಮಗೂ ಯೋಗ್ಯತೆ ಇಲ್ಲ, ನೀವ್ಯಾಕೆ ಬರ್ತೀರಾ ಇಲ್ಲಿ ಹೋರಾಟಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಹೇಳವ್ರೆ, ಯಡಿಯೂರಪ್ಪನವ್ರಿಗೂ ಹೇಳವ್ರೆ. ಯಡಿಯೂರಪ್ಪನವರು ಆಮೇಲೆ 2ನೇ ಬಾರಿ ಜಾಗತಿಕ ಟೆಂಡರ್ ಕರೀತಾರೆ. ಆಮೇಲೆ ಅವ್ರಿಗೆ ಖೋ ಖೋ ಆಟ ಶುರು ಆಯ್ತದೆ. ಯಡಿಯೂರಪ್ಪನವ್ರು ಆದ್ಮೇಲೆ ಕೊಕ್ ಅಂತಾರೆ ಬಂದು ಸದಾನಂದ ಗೌಡ್ರು. ಯಡಿಯೂರಪ್ಪನವ್ರು ಹೋದ್ರು ಕೆಳಗೆ, ಅವ್ರು ಬಂದು ಕೂತ್ಕೊಂಡು ಸದಾನಂದ ಗೌಡ್ರು ಅವ್ರು ಹೇಳಿದ್ರು, ಇದು 5 ಟೌನ್ಶಿಪ್ ಮಾಡೋಕ್ಕಾಗಲ್ಲ, ಇದನ್ನ ಒಂದು ಮಾತ್ರ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ, 4 ಸದ್ಯಕ್ಕೆ ರೆಡ್ ಝೋನ್ ಇಂದ ಮುಕ್ತಿ ಮಾಡ್ತೀವಿ. ಸದಾನಂದ ಗೌಡ್ರು ಮಾತಿದ್ದು. ಸದಾನಂದ ಆಗಿ ಮಾಡಿರ್ತಕ್ಕಂಥ ಆದೇಶ. ಸದಾನಂದ ಗೌಡರು ಬಿಡದಿ ಮಾತ್ರ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬೇಕು ಅಂತಂದ್ರು. ಸದಾನಂದ ಗೌಡರು ಆದ್ಮೇಲೆ ಜಗದೀಶ್ ಶೆಟ್ಟರ್ ಬಂದು ಕೊಕ್ಕಂದ್ರು ಅವ್ರಿಗೆ. ಅವ್ರು ಹೋದ್ರು, ಜಗದೀಶ್ ಶೆಟ್ಟರು ಬಂದ್ರು. ಜಗದೀಶ್ ಶೆಟ್ಟರು ಕೂಡ ಇದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಮುಂದುವರಿಸಿರ್ತಕ್ಕಂಥ ಮೀಟಿಂಗ್ಗಳನ್ನ ಕೂಡ ನಿಮಗೆ ಕೊಡ್ತಕ್ಕಂಥದ್ದು. ನಂತರ ನಮ್ಮ ಸರ್ಕಾರ 2013ರಲ್ಲಿ 13ರಿಂದ ಇದೇನು ಆಗ್ಲಿಲ್ಲ, ಅವ್ರ ಸರ್ಕಾರ ಹೊರಟೋಯ್ತು. 13ರಿಂದ 18ರವರೆಗೂ ಕೂಡ ನಮ್ಮ ಸರ್ಕಾರ, ಬನ್ನಿ ಮೇಲ್ಗಡೆ ಬನ್ನಿ, 18ರವರೆಗೂ ಕೂಡ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನ ಕೈಗೊಳ್ಳಲಿಲ್ಲ. 18 ಆದ ನಂತರ ನಮ್ಮ ಸಮ್ಮಿಶ್ರ ಸರ್ಕಾರ ಹೇಳ್ತಾರೆ ಕುಮಾರಸ್ವಾಮಿ ಅವರು, ನಾವೆಲ್ಲೋ ಕೂತಿದ್ದೋ ಬಲವಂತವಾಗಿ ಬಂದ್ಬಿಟ್ರು, ನಮ್ಮನ್ನ ಮುಖ್ಯಮಂತ್ರಿ ಮಾಡಿ, ನಾವು ಬೇಡ 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 ಅಂದ್ರು ಮುಖ್ಯಮಂತ್ರಿ ಮಾಡಿ ಅಂತ ಬೇಡ್ಕೊಂಡ್ರು ಅಂತ ಪಾಪ ಕುಮಾರಸ್ವಾಮಿ ಅವರು ಹಲವಾರು ಬಾರಿ ವಿಚಾರಗಳನ್ನ ಹೇಳಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಭಾಗದ ರೈತರು ಕುಮಾರಸ್ವಾಮಿ ಅವರ ಹತ್ರ ಹೋಗಿ, ಎಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ರೈತರು ಅಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಕುಮಾರಸ್ವಾಮಿ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯ ನಾಯಕರಾಗಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ದಯಮಾಡಿ ಇದನ್ನ ಬಿಡಿ ಸ್ವಾಮಿ ಅಂತ ಹೋಗಿ ಕೇಳ್ಕೊಂಡ್ರು. ಕುಮಾರಸ್ವಾಮಿ ಅವರು, ಇದು ನನ್ನ ಕನಸಿನ ಯೋಜನೆ, ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾದಂತ ಉದಾಹರಣೆ ಇದೆ. ಬೇಕಾದ್ರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಆತ್ಮಶೋಧನೆ ಮಾಡ್ಕೋಬೇಕು, ಈ ಮಾತನ್ನ ಹೇಳಿದೀವಿ ಇಲ್ವಾ ಅಂತ.